ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ನಾನು ನನ್ನದೇ ಸ್ಟೈಲ್ನಲ್ಲಿ ಚಿಕನ್ ಕಬಾಬ್ನ ಮಾಡ್ತಾ ಇದ್ದೀನಿ. ಈ ರೀತಿ ಚಿಕನ್ ಕಬಾಬ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗೋ ಇರುತ್ತೆ ಮತ್ತು ಕ್ವಿಕ್ ಆಗೋ ಆಗುತ್ತೆ. ಬನ್ನಿ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಕರಿಬೇವು, ಉಪ್ಪು, ಬಿಳಿ ಎಳ್ಳು, ಅಕ್ಕಿ ಹಿಟ್ಟು ಮತ್ತು ಮನೆಯಲ್ಲಿ ತಯಾರು ಮಾಡಿರೋಂತಹ ಕಬಾಬ್ ಪೌಡರು, ಗರಂ ಮಸಾಲ ಸ್ವಲ್ಪ ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ, ಹಾಗೆಯೇ ಪೆಪ್ಪರ್ ಪೌಡರು ಮತ್ತು ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ನಾನು ಇಲ್ಲಿ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ ಮತ್ತು ಅರ್ಧ ಹುಳು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಕಬಾಬ್ ಮಾಡಬೇಕಾದ್ರೆ ನೀವು ಎಷ್ಟು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕಬಾಬ್ ಬರುತ್ತೆ. ನೀವು 5 ಅಥವಾ 10 ನಿಮಿಷ ನೀವು ಮ್ಯಾರಿನೇಟ್ ಮಾಡಿದ್ರೆ ಎಣ್ಣೆಗೆ ಹಾಕಿದಾಗ ಏನಾಗುತ್ತೆ, ಚಿಕನ್ನೇ ಬೇರೆ ಕಡೆ ಇರುತ್ತೆ ಮತ್ತು ಕಬಾಬ್ ಬಿಟ್ಟೆ ಬೇರೆ ಕಡೆ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಚಿಕನಿಗೆ ಅರಿಶಿಣದ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಅಂದರೆ 5 ರಿಂದ 10 ನಿಮಿಷ ಫಸ್ಟ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮ್ಯಾರಿನೇಟ್ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. 5 to 10 ಮಿನಿಟ್ಸ್ ಆದ ನಂತರ ನಾನಿಲ್ಲಿ ಕಬಾಬಿಗೆ ಆಗಲೇ ಪದಾರ್ಥಗಳು ತೋರಿಸಿದ್ನೆಲ್ಲ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಎಳ್ಳನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ನಾನು ಪೂರ್ತಿಯಾಗಿ ಹಾಕೋತಿಲ್ಲ, ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ. ಮತ್ತು ಕಟ್ ಮಾಡಿರೋ ಅಂಥ ಕರಿಬೇವನ್ನ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಮನೆಯಲ್ಲೇ ರೆಡಿ ಮಾಡಿರೋಂಥ ಕಬಾಬ್ ಪೌಡ್ರು ಇದ್ದರೂ ಕೂಡ ನಾನು ಇಲ್ಲಿ ಸ್ವಲ್ಪ ಮಸಾಲ ಐಟಮ್ಸ್ನ ಹಾಕ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಮತ್ತು ಖಾರ ನಮ್ಮಲ್ಲಿ ಜಾಸ್ತಿ ತಿನ್ನೋದ್ರಿಂದ ನಾನು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಕೂಡ ಇಲ್ಲಿ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಮುಟ್ಟೆ, ಅರ್ಧ ಹೋಳು ನಿಂಬೆಹಣ್ಣನ್ನು ಇಲ್ಲಿ ಹಿಂಡ್ಕೋತಾ ಇದ್ದೀನಿ. ನೀವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀರಾ ಅಂದರೆ ಲೈಕ್ ಬ್ಲೆಂಡ್ ಮಾಡ್ತೀರಾ, ಸೊ ಅಷ್ಟು ಕೂಡ ನಿಮಗೆ ಚಿಕನ್ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ. ಬ್ಲೆಂಡ್ ಮಾಡೋದು ಅಲ್ಲದೆ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಬಿಡಬೇಕು. ನಾನಿಲ್ಲಿ ಮಿನಿಮಮ್ 30 ಮಿನಿಟ್ಸ್ ನಾನಿಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಬಾಣಲಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವನ್ನ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಕಬಾಬ್ ಜೊತೆಗೆ ಸರ್ವ್ ಮಾಡೋದಕ್ಕೆ. ನಾನೀಗ 30 ಮಿನಿಟ್ಸ್ ಬಿಟ್ಟಿದ್ದೆ ಮ್ಯಾರಿನೇಟ್ ಆಗೋದಕ್ಕೆ. ಸೊ ಮ್ಯಾರಿನೇಟ್ ಆದಮೇಲೆ ಕೂಡ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಬ್ಲೆಂಡ್ ಆದ ನಂತರ ಕಾದಿರೋಂಥ ಎಣ್ಣೆಗೆ ನಾನಿಲ್ಲಿ ಕಬಾಬ್ನ ಹಾಕ್ತಾ ಇದ್ದೀನಿ. ನೀವು ಅತಿಯಾಗಿ ಜಾಸ್ತಿನೂ ಹಾಕಬಾರ್ದು, ಮಿನಿಮಮ್ ಒಂದು 5 to 10 ನೀವು ಬಾಣಲಿ ಸೈಜ್ ಹೆಂಗೆ ತೊಗೊಂಡಿರ್ತೀರ ಸೊ ಆ ಥರ ಹಾಕಿ ನೀಟಾಗಿ ಫ್ರೈ ಮಾಡಿ. ಅಂದರೆ ಫ್ರೈ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಅಲ್ಲೆಲ್ಲ ಗುಳ್ಳೆ ಗುಳ್ಳೆ ಥರ ಇದೆಲ್ಲ ಬರ್ತಿಲ್ಲ, ಆಯಿಲಿ ಎಲ್ಲ ಬರ್ತಿಲ್ಲ, ಅದೆಲ್ಲ ಸ್ವಲ್ಪ ಬೇಯೋದು ಕಮ್ಮಿ ಆಗುತ್ತೆ. ಸೊ ಆವಾಗ ನಮಗೆ ಒಂಚೂರು ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಇದು ಪೂರ್ತಿಯಾಗಿ ಫ್ರೈ ಆಗಿದೆ. ಸೊ ನಾನು ಇವಾಗ ತೆಗಿತಾ ಇದ್ದೀನಿ. ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ಇಲ್ಲಿ ಮೇಯ್ನ್ ಏನಂತ ಅಂದರೆ ನೀವು ಅರಿಶಿಣದ ಪುಡಿ ಮತ್ತು ಉಪ್ಪಿನ ಜೊತೆಗೆ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ 5 to 10 ಮಿನಿಟ್ಸ್ ಬಿಡ್ತೀರಲ್ಲ, ಸೊ ಅಲ್ಲಿ ಕೂಡ ಇದು ಟೇಸ್ಟ್ ಚೇಂಜ್ ಆಗುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಕಬಾಬ್ನ ಮನೆಯಲ್ಲಿ. ಯಾರಿಗೆಲ್ಲ ಅದು ಟೇಸ್ಟ್ ಇಷ್ಟ ಆಗುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.